ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯ, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 16, 16ನೇ ಅಧ್ಯಾಯ. 16ನೇ ಅಧ್ಯಾಯದಲ್ಲಿ 2ನೇ ಭಾಗ 19ರಿಂದ 40 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 16, ವರ್ಸಸ್ 19 to 40. ಅಪೊಸ್ತಲಕೃತ್ಯ 16ನೇ ಅಧ್ಯಾಯ 19ರಿಂದ 40 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 21 ಸೇವಾ ಅನುಭವಗಳು, ministerial experiences, 21 ministerial experiences, 21 ಸೇವಾ ಅನುಭವಗಳನ್ನು ನಾವು ನೋಡಿಕೊಳ್ಳಬಹುದು. ಅದರಲ್ಲಿ ಒಂದೊಂದಾಗಿ ಅವುಗಳನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇದಾಗಿ ಅಪೊಸ್ತಲಕೃತ್ಯ 16ನೇ ಅಧ್ಯಾಯ ಮತ್ತು 19ನೇ ವಚನದಲ್ಲಿ ನೋಡುವಾಗ ಅಧಿಕಾರಿಗಳಿಂದ ಪ್ರಶ್ನೆ. ಕೆಲವು ಸಾರಿ ಸೇವೆಯನ್ನು ಮಾಡ್ತಾ ಇರುವಾಗ ಅಧಿಕಾರಿಗಳು ಪ್ರಶ್ನೆ ಹಾಕ್ತಾರೆ. ಯಾವ ಅಧಿಕಾರದಿಂದ ಮಾಡ್ತೀವಿ ಎಂಬುದಾಗಿ ಸ್ವಾಮಿಗೂ ಕೇಳಿದರು. ಆದ ಕಾರಣ ಇಲ್ಲಿ ಅಧಿಕಾರಿಗಳ ಮುಂದೆ ವಿಚಾರಣೆಗಾಗಿ ಇವರು ಪೌಲ ಸೀಲರು ಹೋಗಬೇಕಾಯಿತು. ಎರಡನೇದಾಗಿ ಅಧಿಕಾರಿಗಳ ಮುಂದೆ ವಿಚಾರಣೆ ಅಷ್ಟೇ ಅಲ್ಲ, ಅಪೊಸ್ತಲಕೃತ್ಯ 16-20ನೇ ವಚನದಲ್ಲಿ ಅವರ ಮೇಲೆ ಒಂದು ಅಪಾದನೆ ಕೂಡ, ದೂರು ಕೂಡ ಹೊರಿಸಲಾಯಿತು. ಅದೇನಂತ ಹೇಳಿದರೆ, ಇವರು ಪಟ್ಟಣದಲ್ಲಿ ಬಹು ಗಲಿಬಿಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಪಟ್ಟಣದಲ್ಲಿ ಗಲಿಬಿಲಿ ಅಂದರೆ ಸಾಮಾಜಿಕವಾದಂಥ ಒಂದು ಅಪಾದನೆ ಅಥವಾ ಒಂದು ಸಾಮೂಹಿಕವಾದ ಒಂದು ದೂರು ಇವರ ಮೇಲೆ ಹೊರಿಸಲಾಯಿತು. ಸೇವೆಯ ಅನುಭವದಲ್ಲಿ ಎರಡನೇ ಅನುಭವ ಇದು. ಅದೇನಂತ ಹೇಳಿದ್ರೆ, ಗಲಿಬಿಲಿಗಾರರು ತೊಂದರೆ ಮಾಡ್ತಿದ್ದಾರೆ ಎಂಬುದಾಗಿ. ಅದು ಕೂಡ ಎರಡನೇ ಒಂದು ಅನುಭವ. ಮೂರನೇ ಅನುಭವ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅನುಭವ. ಅದೇನಂತ ಹೇಳಿದ್ರೆ, ಅಪೊಸ್ತಲಕೃತ್ಯ 16-21ನೇ ವಚನದಲ್ಲಿ ರೋಮನವರಾದ ನಾವು ಸ್ವೀಕರಿಸಲು ಇಲ್ಲವೇ ಅನುಸರಿಸಲು ಆಗದಂಥ ಆಚಾರಗಳನ್ನು ಇವರು ಪ್ರಕಟಿಸುತ್ತಿದ್ದಾರೆ. ಅಂದರೆ ಹಾಗಾದರೆ ರೋಮನವರು ಅಂತ ಹೇಳಿದ್ರೆ ಒಂದು ರಾಜಕೀಯ ಬಣ್ಣ ಕೊಡ್ತಾ ಇದ್ದಾರೆ. ಈಗ ಸೇವೆಯಲ್ಲಿ ಬರುವಂಥ ಮೂರನೇ ಅನುಭವ ಅಂದರೆ ರಾಜಕೀಯ ತಿರುವನ್ನು, ರಾಜಕೀಯ ಬಣ್ಣವನ್ನು ಹಚ್ಚಿಬಿಟ್ಟು ಅದಕ್ಕೆ ಒಂದು ಸಮಸ್ಯೆಯನ್ನು ಅಥವಾ ಹಾನಿಯನ್ನು ಅಥವಾ ಧಕ್ಕೆಯನ್ನು, ದಾಳಿಯನ್ನು ತರುವಂಥ ಒಂದು ಅನುಭವ ಸೇವಾ ಅನುಭವಗಳಲ್ಲಿ ಅದು ಮೂರನೇ ಅನುಭವ. ಈ ರೀತಿಯಾಗಿ 21 ಸೇವಾ ಅನುಭವಗಳಿದೆ. 16ನೇ ಅಧ್ಯಾಯ 19ರಿಂದ 40 ವಚನಗಳಲ್ಲಿ 3 ನಾವು ನೋಡಿಕೊಂಡಿದ್ವಿ. 4ನೇದಾಗಿ ನೋಡುವಾಗ 23ನೇ ವಚನ, ಅಪೊಸ್ತಲಕೃತ್ಯ 16-23ರಲ್ಲಿ ಅವರನ್ನು ಸೆರೆಮನೆಗೆ ಹಾಕಿದ್ರಂತೆ. ಹೌದು, ಅವರನ್ನು ಚಡಿಗಳಿಂದ ಹೊಡಿಸಿ ಹಿಂಸೆ ಪಡಿಸಿ ಅವರನ್ನು ಸೆರೆಮನೆಗೆ ಹಾಕುವಂಥ ಒಂದು ಅನುಭವ. ಹೌದು, ಇದು ಭಾಳ ನೋವಿನ ಒಂದು ಅನುಭವ ಮತ್ತು ಇದು ಸೇವೆಯಲ್ಲಿ ಈಗಾಗಲೇ 2000 ವರ್ಷಗಳ ಹಿಂದೆ ಪೌಲ ಸೀಲರಿಗಾಯಿತು, ಪೇತ್ರನಿಗಾಯಿತು. ಈಗ ದೇವಜನರಾಗಿರುವಂಥ ಕರ್ತನಾದ ಯೇಸುವನ್ನು ಅನುಸರಿಸುವವರಿಗೂ ಆಗುತ್ತಾ ಇದೆ. 5ನೇದಾಗಿ ಸೆರೆಮನೆಯಲ್ಲಿ ಹಾಕಿದಾಗ ಅವರ ಒಂದು ಮನೋಭಾವನೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಆಶ್ಚರ್ಯ. ಹೌದು, ಅಧಿಕಾರಿಗಳವರನ್ನು ಪ್ರಶ್ನೆ ಹಾಕಿದರು, ಅವರ ಮೇಲೆ ಗಲಿಬಿಲಿ ತರ್ತಾ ಇದ್ದಾರೆ ಪಟ್ಟಣದಲ್ಲಿ ಅಂತ ತಪ್ಪು ಹೊರಿಸಲಾಯಿತು. ಅದನ್ನು ರಾಜಕೀಯ ಒಂದು ತಿರುವು ಬಣ್ಣವನ್ನು ಹಚ್ಚಿದ್ರು, ಚಡಿಗಳಿಂದ ಹೊಡಿಸಿ
ಸೆರೆಮನೆಗೆ ಹಾಕಿದರು. ಆದರೆ ಅವರ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ಅಪೊಸ್ತಲಕೃತ್ಯ 16:25 ನಾವು ನೋಡಿಕೊಳ್ಳುವಾಗ, ಸುಮಾರು ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆ ಮಾಡುವವರಾಗಿ, ಮಧ್ಯರಾತ್ರಿ ಗಾಯಗಳಾಗಿದೆ, ಸ್ತುತಿ ಗೀತೆಯಿಂದ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರು. ಹಾಗಾದರೆ ಸೇವೆಯ ಅನುಭವ ಏನಂತ ಹೇಳಿದರೆ, ನೋವಿನಲ್ಲಿ ಸ್ತೋತ್ರ, ಪ್ರೈಸಿಂಗ್ ಇನ್ ಪೇನ್. ಆ ರೀತಿಯಾಗಿ ಆದಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಸೆರೆಮನೆಯಲ್ಲಿದ್ದಂಥ ಅಪೊಸ್ತಲಕೃತ್ಯ 16:25 ಪ್ರಕಾರವಾಗಿ ಸೆರೆಮನೆಯಲ್ಲಿ ಇದ್ದಂಥ ಇತರ ಕೈದಿಗಳು ಅದನ್ನು ಆಲಿಸುತ್ತಿದ್ದರು. ಯಾವುದನ್ನು? ಹಾಡಾಡ್ತಾ ಇರುವಂಥದ್ದು. ಎಷ್ಟು ಜನ ಇದ್ದರು ಗೊತ್ತಿಲ್ಲ, ಕೆಲವು ಜನರು ಇದ್ದರು, ಅಥವಾ 10, 20, 30 ಜನರು ಕೈದಿಗಳಲ್ಲಿರುವಾಗ ಅವರೆಲ್ಲರೂ ಕೂಡ ಕೇಳಿಸ್ಕೊಳ್ತಾ ಇದ್ರಂತೆ. ಇದೇನದು ವ್ಯತ್ಯಾಸವಾದಂಥ ಒಂದು ಅನುಭವ. ಯಾವಾಗಲೂ ಅಯ್ಯೋ ಅಂತ ಪ್ರಲಾಪಿಸುವಂಥ, ಮೊರೆ ಇಡುವಂಥ ಅಥವಾ ಶಾಪ ಹಾಕುವಂಥ ಕೈದಿಗಳನ್ನು ನಾವು ಕೇಳಿಸ್ಕೊಳ್ತಿದ್ದೀವಿ. ಇವತ್ತು ಭಾಳ ವಿಚಿತ್ರ ಏಟುಗಳು, ಚಡಿ ಏಟುಗಳು ಹೊಡೆದ ಮೇಲೆ ಅವರ ವಸ್ತ್ರಗಳನ್ನು ಕಿತ್ತು ಹಾಕಿಸಿ ಚಡಿಗಳಿಂದ ಹೊಡೆದು ಅವರನ್ನು ಥಳಿಸಿ ಸೆರೆಮನೆಗೆ ಹಾಕಿದ್ದಾಗ ಅವರು ಸ್ತುತಿಪದ ಹಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಸಾಕ್ಷಿಗಾಗಿ ಆಯಿತು. ಸಾಕ್ಷಿಗಾಗಿ ಆಯಿತು. ಆ ರೀತಿಯಾಗಿ ಅವರು ಹಾಡ್ತಾ ಇದ್ದಾಗ ಏನಾಯಿತು? ಭೂಕಂಪವಾಯಿತು. ಅಂದರೆ ಅಸಾಧಾರಣವಾದಂಥ ಒಂದು ಅನುಭವ, ಸೂಪರ್ ನ್ಯಾಚುರಲ್ ಥಿಂಗ್ ಹ್ಯಾಪನ್. ಅಸಾಧಾರಣ ಅನುಭವ. ಹೌದು, ಈ ರೀತಿಯಾಗಿ ದೇವರು, ಅಂದರೆ ಸ್ತೋತ್ರದ ಒಂದು ಶಕ್ತಿ ಎಷ್ಟೊಂದು ನೋಡ್ರಿ. ಗೊಣಗೊಟ್ಟದೆ ತಾವು ಹೊಂದಿದ ಅನ್ಯಾಯಕ್ಕಾಗಿ ಗೊಣಗುಟ್ಟದೆ, ತಾವು ಹೊಂದಿದ ಚಡಿಯೇಟುಗಳಿಗಾಗಿ ಗೊಣಗುಟ್ಟದೆ, ತಾವು ಅನುಭವಿಸಿದ ತಮ್ಮ ಬಟ್ಟೆಗಳನ್ನು ಕಿತ್ತಿ ಹಾಕಿಸಿ ಅನುಭವಿಸಿದಂಥ ಅನುಭವದಲ್ಲಿ ಅವರು ಗೊಣಗುಟ್ಟದೆ, ಕೋಪ ಮಾಡಿಕೊಳ್ಳದೆ, ಶಾಪ ಹಾಕದೆ, ಬೆದರಿಸದೆ ಸ್ತೋತ್ರ ಮಾಡುವಾಗ ಅದರಲ್ಲಿದ್ದಂಥ ಮಹತ್ವ, ಶಕ್ತಿ ಎಷ್ಟೊಂದು ಬಿಡುಗಡೆ ಆಯ್ತು ಅಂತ ಹೇಳಿದರೆ ಒಂದು ಭೂಕಂಪ ಆಗೋಯ್ತು. ಅಷ್ಟೇ ಅಲ್ಲ, 8ನೇದಾಗಿ ಇನ್ನೊಂದು ಅನುಭವ ನಾವು ನೋಡುವಾಗ, ಅದೇ 26ನೇ ವಚನ ಅಪೊಸ್ತಲಕೃತ್ಯ 16:26 ಬರೆದಿದೆ. ಅದೇನಂತ ಹೇಳಿದ್ರೆ, ಎಲ್ಲ ಬಾಗಿಲುಗಳು ತೆರೆದು, ವಾವ್, ಅಲ್ಲಿ ಒಂದು 10 ಸೆರೆಮನೆಯ 10 ಬಾಗಿಲುಗಳು ಇದ್ವು ಅಂತ ಇಟ್ಕೊಳ್ಳೋಣ. 10 ಬಾಗಿಲುಗಳು ಆಟೋಮೆಟಿಕ್ ಆಗಿ ಸ್ವಯಂ ನಿಯಂತ್ರಿತವಾಗಿ ತೆರೆದಂಥದ್ದನ್ನು ಊಹಿಸಿಕೊಳ್ಳೋಣ. ಎಲ್ಲ ಬಾಗಿಲುಗಳು ತೆರೆದವು. ಸ್ತೋತ್ರದ ಶಕ್ತಿ. ಅದಾದ ಮೇಲೆ ಇನ್ನೊಂದು ಆಶ್ಚರ್ಯ ಅದೇನೆಂದರೆ, ಎಲ್ಲರನ್ನು ಬಂಧಿಸಿದ ಸರಪಣಿಗಳು ಸಡಿಲಗೊಂಡವು. 10 ಸೆರೆಮನೆಗಳಲ್ಲಿ ಸುಮಾರು 3 ಅಥವಾ 5 ಜನರು ಕೈದಿಗಳು ಇದ್ರಂತ ಇಟ್ಕೊಂಡ್ರು ಕೂಡ ಸುಮಾರು 30-50 ಎಲ್ಲರೂ ಸೆರೆಮನೆಯಲ್ಲಿದ್ದಂಥ ಬಾಗಿಲು ತೆಗೆದುಬಿಟ್ಟಿದೆ. ಈಗ ಅವರ ಸರಪಣಿಗಳೆಲ್ಲ ಆಟೋಮೆಟಿಕ್ ಆಗಿ ಕಳಚಿ ಬಿದ್ದಂಥ ಒಂದು ಅನುಭವ. ಸೇವಾ ಅನುಭವಗಳಲ್ಲಿ ಇದು 9ನೇ ಅನುಭವ. ಆಲ್ ಸೆಟ್ ಫ್ರೀ. ಎಲ್ರಿಗೂ ಬಿಡುಗಡೆ. ಇಂಥ ಒಂದು ಅನುಭವ ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ವ್ಯಕ್ತಿಗಳು, ಇಬ್ಬರು ಒಂದೇ ಮನಸ್ಸಿನಿಂದ, ಪೌಲ ಸೀಲರು ಒಂದೇ ಮನಸ್ಸಿನಿಂದ, ಇಲ್ಲ ನಾವು ಗೊಣಗುಟ್ಟೋದು ಬೇಡ, ಅವ್ರನ್ನ ಶಪಿಸೋದು ಬೇಡ, ಪ್ರಲಾಪಿಸೋದು ಬೇಡ,
ಅದರ ಬದಲು ದೇವರಿಗೆ ಸ್ತುತಿ ಪದಗಳನ್ನು ಹಾಡೋಣ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡಿದಾಗ ಆಗಿದ್ದು ಏನು? ಅಸಾಧಾರಣವಾದ ಕಾರ್ಯ, ಸೂಪರ್ ನ್ಯಾಚುರಲ್ ಥಿಂಗ್ಸ್. 10ನೇದಾಗಿ, ಆ ಸೆರೆಯ ಅಧಿಕಾರಿ ಅಪೊಸ್ತಲಕೃತ್ಯ 16:27 ಅವನು, ಈಗ ಸರ್ಕಾರದವರು ಎಲ್ಲ ಕೈದಿಗಳು ಹೋಗಿಬಿಟ್ಟಿದ್ದಾರೆ, ಸರಿಯ ಬಾಗಿಲು ತೆರೆದು ಬಿಟ್ಟಿದೆ, ಸರಪಣಿ ಕಳಿಸ್ಬಿಟ್ಟಿದೆ, ಕೈದಿಗಳೆಲ್ಲ ಓಡೋಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ಅಧಿಕಾರಿಗಳು ಸೆರೆಯ ಅಧಿಕಾರಿಗೆ ಏನು ಮಾಡ್ತಿದ್ರು? ಮರಣದಂಡನೆ ವಿಧಿಸ್ತಿದ್ರು. ಆ ಮರಣದಂಡನೆ ವಿಧಿಸಿದಾಗ ಭಾಳ ಅವಮಾನ ಅದು. ಆ ಒಂದು ಅವಮಾನವನ್ನು ಹೊಂದೋದಕ್ಕೆ ಬದಲು ನಮ್ಮ ಆತ್ಮಹತ್ಯೆನೇ ಮಾಡಿಕೊಳ್ಳೋದು ಮೇಲ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾನೆ, ಖಡ್ಗವನ್ನು ಇರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕಂತಿದ್ದಾಗ ಪೌಲನು ಗಟ್ಟಿಯಾಗಿ ಕೂಡ್ಬಿಟ್ಟು, ನೀನು ಹಾನಿ ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ, 30 ಜನರು ಅಥವಾ 50 ಜನರು ನಾವೆಲ್ಲರೂ ಇಲ್ಲೇ ಇದ್ದೀವಿ. ಆ ರೀತಿಯಾಗಿ ಹೇಳೋದರಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಇತರರನ್ನು ಹಾನಿಯಿಂದ ಬಿಡುಗಡೆ ಮಾಡುವುದು, ಆತ್ಮಹತ್ಯೆಯಿಂದ ಬಿಡುಗಡೆ ಮಾಡುವ ಸೇವಾ ಅನುಭವ ಭಾಳ ಪ್ರಾಮುಖ್ಯ. ಅಂಥ ಸೇವೆ ನಮಗೂ ಹೆಚ್ಚಾಗಿ ಬೇಕು. ಯಾಕಂತ ಹೇಳಿದ್ರೆ, ಉದಾಹರಣೆಗೆ ಬೆಂಗಳೂರಿನಲ್ಲಿ ಭಾರತದಲ್ಲೇ ಹೆಚ್ಚಾದಂಥ ಆತ್ಮಹತ್ಯೆ. ಆದುದರಿಂದ ಆ ಆತ್ಮಹತ್ಯೆಯಿಂದ ನಿಲ್ಲಿಸುವಂಥ ಒಂದು ಸೇವೆ ದೇವರು ದೇವಜನರಿಗೆ ಕೊಟ್ಟಿದ್ದಾರೆ. 11ನೇದಾಗಿ, ಆ ರೀತಿಯಾಗಿ ಹೇಳಿದಾಗ ಆ ಸೆರೆ ಅಧಿಕಾರಿ ದೀಪ ತರಬೇಕಂತ ಹೇಳಿ ಓಡಿ ಹೋಗಿ ಭಯದಿಂದ ನಡುಗ್ತಾ ಪೌಲ ಸೀಲರ ನಡುವೆ ಅಡ್ಡ ಬಿದ್ದು ಆಮೇಲೆ ಅವರನ್ನು ಕರ್ಕೊಂಡು ಬಂದು, ಸ್ವಾಮಿಗಳೇ, ಮಹನೀಯರೇ, ನಾನು ರಕ್ಷಣೆ ಹೊಂದಲು ಏನು ಮಾಡಬೇಕು? ಒಂದು ಪ್ರಸಂಗ ಮಾಡಿಲ್ಲ, ಸಾಕ್ಷಿ ಕೊಟ್ಟಿಲ್ಲ, ಬೈಬಲ್ ಸ್ಟಡಿ ತಕ್ಕೊಂಡಿಲ್ಲ, ಒಂದು ವೇದಿಕೆಯ ಕರೆ ಕೊಟ್ಟಿಲ್ಲ, ಆಹ್ವಾನ ಮಾಡಿಲ್ಲ, ಯಾರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡ್ತೀರಂತ ಒಂದು ಆಮಂತ್ರಣ ಕೊಡಲಿಲ್ಲ. ಆದರೆ ಇವನು ಈ ಸೆರೆ ಅಧಿಕಾರಿ ಇಬ್ಬರಿಗೂ, ಪೌಲ ಸೀಲರಿಗೂ, ಸ್ವಾಮಿಗಳೇ, ನನ್ನ ರಕ್ಷಣೆ ಹೊಂದಲು ಏನು ಮಾಡಬೇಕು? ಹಾಗಾದರೆ ಇವೆಲ್ಲದಕ್ಕೂ ಒಂದು ಕಾರಣ ಈ ರೀತಿಯಾಗಿ ನಾನು ಹೇಳ ಬಯಸ್ತೀನಿ. ಅದೇನೆಂದರೆ, ಒಬ್ಬ ವ್ಯಕ್ತಿ ತಾನು ಹೊಂದಿದ ಅನುಭವದಲ್ಲಿ ಗೊಣಗೊಟ್ಟದೆ ದೇವರಿಗೆ ಸ್ತೋತ್ರವನ್ನು ಮಾಡುವಾಗ ಅದರಿಂದ ಬಿಡುಗಡೆಯಾಗುವಂಥ ಶಕ್ತಿ ಮಹತ್ತಾದದ್ದು, ಬಹಳವಾದದ್ದು, ಬಲಿಷ್ಠವಾದದ್ದು, ಅಗಮ್ಯವಾದದ್ದು, ಆತ್ಮಿಕವಾದದ್ದು. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಲಿಕ್ಕೆ ಏನು ಮಾಡಬೇಕೆಂಬುದಾಗಿ ಕೇಳುವಷ್ಟರ ಮಟ್ಟಿಗೆ ಇತ್ತು ಆ ಶಕ್ತಿ. ಆ ರೀತಿಯಾಗಿ ಹೇಳಿದಾಗ ಒಂದು ಸರಳ, ಅದು 11ನೇ ಒಂದು ಮುಖ್ಯ ಪ್ರಶ್ನೆಯನ್ನು ಕೇಳುವಂತೆ ಮಾಡಿದ ಅನುಭವ. 11ನೇ ಅನುಭವ 21 ಸೇವಾ ಅನುಭವಗಳನ್ನು ನಾವು ನೋಡಿಕೊಳ್ತಾ ಇದ್ವಿ. ಅಪೊಸ್ತಲಕೃತ್ಯ 16:19-40 ಈಗಾಗಲೇ 11 ನೋಡಿದ್ವಿ. ಇನ್ನೂ 10 ಸೇವಾ ಅನುಭವಗಳಿದೆ. ಅದನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ, 12ನೇ ಒಂದು ಅನುಭವ ಏನಂದರೆ 31ನೇ ವಚನ, ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡು ಅಥವಾ ವಿಶ್ವಾಸವಿಡು. ಹಾಗಾದರೆ ಸರಳ ಸಲಹೆ, ಸಿಂಪಲ್ ಸಜೆಷನ್, ಅದು ಕೂಡ ಒಂದು ಅನುಭವವೇ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವಾಗ ನೀನು ರಕ್ಷಣೆ ಹೊಂದುವಿ ಅಂತ ಹೇಳಿಬಿಟ್ಟು ಇನ್ನೊಂದು ವಿಷಯ ಹೇಳ್ತಾನೆ. ಇದು ಭಾಳ ಇಷ್ಟ ನನಗೆ.
ಅವನು ಕೇಳಿದ್ದು ನಾನು ರಕ್ಷಣೆ ಹೊಂದಲಿಕ್ಕೆ ಏನು ಮಾಡಬೇಕು ಏಕವಚನದಲ್ಲಿ. ಆದರೆ ಇವ್ರಿಗೆ ಸಿಕ್ಕಿದ್ದು ನೀನು ರಕ್ಷಣೆ ಹೊಂದ್ವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ವಾವ್! ಕೇಳದಂಥವು ಕೂಡ ಸಿಕ್ತು, ಕೇಳಿದ್ದಕ್ಕೂ ಉತ್ತರ ಸಿಕ್ತು ಆ ಸೆರೆ ಅಧಿಕಾರಿಗೆ, ಕೇಳದಿರುವಂಥದ್ದಕ್ಕೂ ಕೂಡ ಒಂದು ಉತ್ತರ ಸಿಕ್ತು. ನೋಡ್ರಿ, ಅದು ಬೋನಸ್ ಇದ್ದ ಹಾಗೆ, ಎಕ್ಸ್ಟ್ರಾ ಅದು ಅಂಥ ಒಂದು ಅನುಭವ. 14ನೇದಾಗಿ ನೋಡುವಾಗ 32ನೇ ವಚನ, ಅಪೊಸ್ತಲಕೃತ್ಯ 16, ಸುವಾರ್ತೆಯನ್ನು ಮನೆಯವರೆಲ್ಲರಿಗೂ ತಿಳಿಸ್ತಾನೆ. ಈಗ ಅದೊಂದು ಔಟ್ಲೈನ್ ಕೊಟ್ಟ, ಅದು ಹೆಡ್ಲೈನ್ ಕೊಟ್ಟನು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ನೀನು ಮತ್ತು ನಿನ್ನ ಮನೆಯವರು ರಕ್ಷಣೆ ಹೊಂದಿ ಅಂತ ಹೇಳ್ಬಿಟ್ಟು, ಈಗ ಅದು ಸುವಾರ್ತೆ ಏನಂತ ಹೇಳ್ಬಿಟ್ಟು ವಿವರಿಸ್ತಾ ಇರುವಂಥ ಒಂದು ಅನುಭವ 32ನೇ ವಚನದಲ್ಲಿದೆ. 33ನೇ ವಚನದಲ್ಲಿ ನೋಡುವಾಗ, ಅಧಿಕಾರಿ ಅದೇ ಗಳಿಗೆಯಲ್ಲಿ ಪೌಲ ಸೀಲರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದನು. ವಾವ್! ಪೌಲ ಸೀಲರು ಅವರ ಆತ್ಮಿಕ ಗಾಯಗಳನ್ನು ವಾಸಿ ಮಾಡಿದಾಗ ಈಗ ದೈಹಿಕವಾದ ಇವರ ಗಾಯಗಳನ್ನು ಅವರು ತೊಡಿತಾ ಇರುವಂಥದ್ದನ್ನು ನೋಡ್ತೀವಿ. ಹೌದು, ಆ ರೀತಿಯಾಗಿ ಮಾಡಿದ ಮೇಲೆ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಆಮೇಲೆ ಯಾವ ಕೈ ಪೌಲ ಸೀಲರನ್ನು ಹೊಡೆಯಿತೋ ಅಥವಾ ಹೊಡೆಯುವಂತೆ ಹೇಳ್ತೋ ಅದೇ ಕೈ ಈಗ ಗಾಯ ತೊಳಿತಾ ಇದೆ. ಹೌದು, ಗೊಣಗುಟ್ಟದೆ ದೇವರ ಶಿಲುಬೆಯನ್ನು ಸ್ವೀಕಾರ ಮಾಡುವಾಗ ಶಿಲುಬೆಯ ಶಕ್ತಿ ಪ್ರದರ್ಶನವಾಯಿತು. The cross of Christ was exhibited, resulting into washing of the wound by the same hand who hit them. ಹೌದು, ಅವರು ದೀಕ್ಷಾಸ್ನಾನ ಇಡೀ ಕುಟುಂಬದವರು ತಕ್ಕೊಂಡ್ರು ಅಂತ ನಾವು ನೋಡ್ತೇವೆ. 16ನೇ ಅನುಭವ ಅದು. ಅದಾದಮೇಲೆ ಅಪೊಸ್ತಲಕೃತ್ಯ 16:34ನೇ ವಚನದಲ್ಲಿ 17ನೇ ಅನುಭವ ಅವರಿಗೆ ಆಯಿತು. ಅದೇನಂತ ಹೇಳಿದ್ರೆ, ಅವರಿಗೆ ಊಟ. ಸೆರೆಮನೆ ಅಧಿಕಾರಿ ಅವರನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಊಟ ಬಡಿಸಿದನು. ನೋಡ್ರಿ, ಯಾರು ಹೊಡೆದ್ರು ಅವರು ಈ ಒಂದು ಶಿಲುಬೆಯ ಅನುಭವದಿಂದ, ಶಿಲುಬೆಯ ಶಕ್ತಿ ಪ್ರದರ್ಶನವಾಗಿ ಊಟ ಬಡಿಸ, ನೀಡ್ಸ್ ವೇರ್ ಮೆಟ್, ಅವಶ್ಯಕತೆಗಳು ಸಂಧಿಸಲಾಯಿತು. ಅದರ ನಿಮಿತ್ತವಾಗಿ 34ನೇ ವಚನ ನೋಡ್ತೀವಿ, ಸೆರೆ ಅಧಿಕಾರಿಗೆ ಭಾಳ ಸಂತೋಷವಾಯಿತು, ಉಲ್ಲಾಸಗೊಂಡು, ಮನೆಯವರೆಲ್ಲರಿಗೂ ಖುಷಿ ಆಗೋಯ್ತು. ಈಗ ಆತ್ಮಿಕ ಖುಷಿ ಆಯಿತು. ಶಿಲುಬೆಯ ಮಹತ್ವ, ಮಧ್ಯರಾತ್ರಿಯಲ್ಲಿ ಶಿಲುಬೆಯ ಅನುಭವವನ್ನು ಹೊಂದಿದಂಥವರು ಸ್ತೋತ್ರ ಹಾಡಿದಾಗ ಆಗಿತ್ತು. ಕಡೆಗೆ ಏನಾಯಿತು, ಬೆಳಗಾದ ಮೇಲೆ ಇವ್ರನ್ನ ಬಿಡುಗಡೆ ಮಾಡಬೇಕಂತ ರೂಲ್ಸ್, ಸರ್ಕಾರದ ನಿಯಮ. ಹೌದು, ಅವರಿಗೆ ಬಿಡುಗಡೆ ಆತ್ಮಿಕವಾಗಿ ಕೊಟ್ಟರು. ಈಗ ದೈಹಿಕವಾದಂಥ ಸೆರೆಮನೆಯ ಬಿಡುಗಡೆ ಪೌಲ ಸೀಲರಿಗೆ. ನೋಡ್ರಿ, ದೇವರು ಎಂಥ ಒಂದು ಅನುಭವ ಕೊಟ್ಟಿದ್ದು. ಡೆಲಿವರ್ಡ್ ಫ್ರಮ್ ಪ್ರಿಸನ್. ಆವಾಗ ತಮ್ಮ ರೋಮ ಪೌರತನದ ಹಕ್ಕನ್ನು ಪೌಲನ್ನು ಚಲಾಯಿಸ್ತಾನೆ, ಸಾಧಿಸ್ತಾನೆ. ಅಪೊಸ್ತಲಕೃತ್ಯ 16:37. ಹೌದು, ಹಿ ಯೂಸ್ಡ್ ಹಿಸ್ ಬರ್ತ್ ರೈಟ್. ಅನಂತರ ಬಿಡುಗಡೆ ಆದಮೇಲೆ ಹೊರಗೆ ಬಂದು ಪೌಲ ಸೀಲರು ಈ ಲುದ್ಯಳ ಮನೆಗೆ ಬಂದು ಅಲ್ಲಿ ಸಹೋದರರನ್ನು ಭೇಟಿಯಾಗಿ ಅವರನ್ನು ಪ್ರೋತ್ಸಾಹಿಸಿದರು. ಎನ್ಕರೇಜ್ ದಮ್. ಅಪೊಸ್ತಲಕೃತ್ಯ 16:40. ಇವರಿಗೆ ಉತ್ತೇಜನ ಪಡೆಯಿತು ದೇವರಿಂದ. ಈಗ ಇತರರನ್ನು ಅವರು ಪ್ರೋತ್ಸಾಹಿಸಿದರು. ದೇ ಎನ್ಕರೇಜ್ಡ್ ಅದರ್ಸ್. ಈ ರೀತಿಯಾಗಿ ಅಪೊಸ್ತಲಕೃತ್ಯ 16ನೇ ಅಧ್ಯಾಯ 19ರಿಂದ 40 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 21 ಸೇವಾ ಅನುಭವಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.